IPL ಅಂತ ಅಂದರೆ ಅಲ್ಲಿ ಕೇವಲ ಸಿಕ್ಸರ್ಸು ಅಥವಾ ಬೌಂಡ್ರಿಗಳು ಮಾತ್ರ ಅಲ್ಲ, ಇಲ್ಲಿ ಒಳಗೊಳಗೆ ಕೋಟಿ ಕೋಟಿ ಹಣದ ಲೆಕ್ಕಾಚಾರ ಕೂಡ ಇರುತ್ತೆ. ಅಂದರೆ ತೆರೆ ಮೇಲೆ ನಮಗೆ ಕಾಣೋದು ಪ್ಲೇಯರ್ಸ್ ಯಾವ ರೀತಿ ಆಟ ಆಡ್ತಾರೆ, ಯಾವ ಪ್ರಶಸ್ತಿ ಸಿಗುತ್ತೆ, ಯಾರು ಗೆಲ್ತಾರೆ, ಏನು ಎತ್ತ ಅಷ್ಟೇ. ಬಟ್ ಒಳಗೊಳಗೆ ಈ ಆಕ್ಷನ್ ಟೈಮ್ನಲ್ಲಿ ಬಿಡ್ಡಿಂಗ್ ಆಗುತ್ತೆ, ಎಲ್ರಿಗೂ ಕೂಡ ಗೊತ್ತು, ಕೋಟಿ ಕೋಟಿ ವ್ಯವಹಾರ ಇದರಲ್ಲಿ ನಡೀತಾ ಇರುತ್ತೆ. ಇದೇ ರೀತಿ ಈ ಬಾರಿಯ ಸೆನ್ಸೇಷನ್, IPLನ ಸೆನ್ಸೇಷನ್ ಅಂದರೆ ಅದು ವೈಭವ್ ಸೂರ್ಯವಂಶಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ವೈಭವ್ ಸೂರ್ಯವಂಶಿಯನ್ನು 1 ಕೋಟಿ ಕೊಟ್ಟು ಏನು ಪರ್ಚೇಸ್ ಮಾಡಿರ್ತಾರೆ ರಾಜಸ್ಥಾನ ತಂಡ. ಬಟ್ ಆತನಿಂದ ಸಿಕ್ಕಾಪಟ್ಟೆ ಲಾಭ ಆಗಿದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಜೊತೆಗೆ ಒಂದು ಮನಿ ಮ್ಯಾಜಿಕ್ ಅನ್ನೇ ಇವರು ಮಾಡಿದ್ದಾರೆ. ಹಾಗಾದರೆ ಏನದು ಮನಿ ಮ್ಯಾಜಿಕ್, ಈತನ ಬ್ಯಾಟಿಂಗ್ ಶಕ್ತಿ ಎಂಥದ್ದು ಅಂತ ನೋಡ್ತಾ ಹೋಗೋಣ. 15ರ ಹರೆಯದ ವೈಭವ್ ಮನಿ ಮ್ಯಾಜಿಕ್ ಈ ರೀತಿ ಇದೆ. 1.10 ಕೋಟಿಗೆ RR ಪಾಲಾಗಿದ್ದ 15ರ ಹರೆಯದ ವೈಭವ್ ಸೂರ್ಯವಂಶಿ ಕಮಾಲ್ ಮಾಡ್ತಿದ್ದಾರೆ. ಬ್ಯಾಟಿಂಗ್ ಅಬ್ಬರದಿಂದ ರಾಜಸ್ಥಾನ್ ರಾಯಲ್ಸ್ಗೆ 33.87 ಕೋಟಿ ರೂಪಾಯಿ ಲಾಭವನ್ನು ಇವರು ತಂದುಕೊಟ್ಟಿದ್ದಾರೆ. ಹಾಗೆ IPL ಇತಿಹಾಸದ ಅತ್ಯಂತ ಯಶಸ್ವಿ ಮನಿ ಮ್ಯಾಜಿಕ್ ಹೂಡಿಕೆಯಾಗಿ ಇವರು ಉದಯಿಸಿದ್ದಾರೆ. ಕೇವಲ ಇಷ್ಟು 6 ಹೊಡೆದ್ರು, ಇಷ್ಟು 4 ಹೊಡೆದ್ರು ಅಥವಾ ಇಷ್ಟು ರನ್ ಗಳಿಸಿದ್ರು, 776 ರನ್ ಅಷ್ಟೇ ಅಲ್ಲ, ಒಳಗೊಳಗೆ ನಡೆಯುವಂಥ ಈ ಮನಿ ವಿಷಯ, ಕೋಟಿ ಕೋಟಿ ವ್ಯವಹಾರದ ವಿಷಯ, ಇದರಲ್ಲೂ ಕೂಡ ಟಾಪ್ನಲ್ಲಿದ್ದಾರೆ. 16 ಇನ್ನಿಂಗ್ಸ್ಗಳಲ್ಲಿ 776 ರನ್ ಚಚ್ಚಿ ಪ್ರತಿಷ್ಠಿತ ಆರೆಂಜ್ ಕ್ಯಾಪ್ ಅನ್ನು ಕೂಡ ಇವರು ಗೆದ್ದಿದ್ದಾರೆ. ಹೂಡಿಕೆಯ ಮೇಲಿನ ಆದಾಯ ಬರೋಬ್ಬರಿ 31.79 ಪಟ್ಟು ಹೆಚ್ಚಳ ಆಗಿದೆ ಈ 15ರ ಪೋರ್ನಿಂದ. ಹಾಗೆ ಬಾಲ್ ಬೈ ಬಾಲ್ ಡೇಟಾ ಆಧಾರಿತ ಇಂಪ್ಯಾಕ್ಟ್ ಮಾಡೆಲ್ನಲ್ಲಿ 34.97 ಕೋಟಿ ರೂಪಾಯಿ ಮೌಲ್ಯದ ಪ್ರದರ್ಶನವನ್ನು ನೀಡಿದ್ದಾರೆ. ಹಾಗೆ 7 ಪಂದ್ಯಗಳಲ್ಲಿ ಅತ್ಯುನ್ನತ ಪ್ರದರ್ಶನದ ಮೂಲಕ ಶುಭ್ಮನ್ ಗಿಲ್ಗೇನೆ ಸೆಡ್ಡು ಹೊಡೆದಿದ್ದಾರೆ ಈ ಬ್ಯಾಟರ್. ಎಸ್, ಹಾಗೆ ನಾನಾಗಲೇ ಹೇಳಿದಾಗೆ ದಾಖಲೆಗಳ ಮೇಲೆ ದಾಖಲೆ. ವೈಭವ್ ಸೂರ್ಯವಂಶಿ ಅಂತ ಅಂದರೆ ಎದುರುಗಡೆ ಯಾರೇ ಇರಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಬೌಲರ್ ಇರಲಿ, ಚಚ್ಚೋದಷ್ಟೇ ಅವ್ರ ಕೆಲಸ. ವೈಭವದ ಸಿಕ್ಸರ್ಗಳ ಸುರಿಮಳೆಯನ್ನೇ ಇವರು ಗೈದಿದ್ದಾರೆ. ಏನೆಲ್ಲ ರೆಕಾರ್ಡ್ಸ್ಗಳನ್ನು ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. ಒಂದೇ ಸೀಸನ್ನಲ್ಲಿ 72 ಸಿಕ್ಸರ್ ಸಿಡಿಸಿ ಕ್ರಿಸ್ ಗೇಲ್ ದಾಖಲೆಯನ್ನು ಮುರಿದಿದ್ದಾರೆ ವೈಭವ್. ಜೈಪುರದಲ್ಲಿ ಹೈದರಾಬಾದ್ ವಿರುದ್ಧ 36 ಎಸೆತಗಳಲ್ಲೇ ಭರ್ಜರಿ ಶತಕವನ್ನು ಸಿಡಿಸಿದ್ರು. ಪವರ್ ಪ್ಲೇ ಅವಧಿಯಲ್ಲೇ 521 ರನ್ ಗಳಿಸಿ ಬೌಲರ್ಗಳಿಗೆ ನಡುಕವನ್ನು ಹುಟ್ಟಿಸಿದ್ದಾರೆ. ಯಾರೋ ಸಾಮಾನ್ಯ ಬೌಲರ್ ಅಲ್ಲ, ಬುಮ್ರಾ ಇದ್ರು, ಹೇಸಲ್ವುಡ್, ಭುವಿ, ಯಾರನ್ನೂ ಕೂಡ ಬಿಟ್ಟಿಲ್ಲ. ಎದುರಿಸಿದ 44 ಬೌಲರ್ಗಳಲ್ಲಿ 31 ಬೌಲರ್ಗಳಿಗೆ ಸಿಕ್ಸರ್ ರುಚಿಯನ್ನು ತೋರಿಸಿದ್ದಾನೆ ಈ ಬಾಲಕ. ಫುಲ್ ಶಾಟ್ ಮೂಲಕವೇ 20 ಸಿಕ್ಸರ್ ಸಿಡಿಸಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಸೂರ್ಯವಂಶಿ. ಹಾಗೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕು, 8 ಬೌಲರ್ಗಳಿಗೆ ಮೊದಲ ಎಸೆತಲ್ಲೇ ಸಿಕ್ಸರ್ ಸಿಡಿಸಿ ಸ್ವಾಗತವನ್ನು ಮಾಡಿದ್ದಾರೆ. ಫಸ್ಟ್ ಬಾಲೇ 6, 8 ಬೌಲರ್ಗಳಿಗೆ ಈ ರೀತಿ ಆಗಿದೆ. ಈ ರೀತಿ ಸಿಕ್ಸರ್ ಮೂಲಕ ಅವರನ್ನು ಸ್ವಾಗತ ಮಾಡಿದ್ದಾರೆ ಈ ಯಂಗ್ ಬ್ಯಾಟರ್ ವೈಭವ್ ಸೂರ್ಯವಂಶಿ. ಹಾಗೆ ಇವರ ಈ ಸಾಧನೆಗೆ ಒಂದಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಪ್ರತಿಷ್ಠಿತ ಪ್ರಶಸ್ತಿಗಳ ಸರದಾರ ಅಂದರೆ ನಮ್ಮ 15ರ ಪೋರ ವೈಭವ್ ಸೂರ್ಯವಂಶಿ. ಹಾಗಾದರೆ ಈ ಬಾರಿ IPLನಲ್ಲಿ ಏನೆಲ್ಲ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ಅಂತ ಕ್ವಿಕ್ ಆಗಿ ನೋಡೋಣ. ಆರೆಂಜ್ ಕ್ಯಾಪ್ ಸೇರಿದಂತೆ 5 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ವೈಭವ್. ಆರೆಂಜ್ ಕ್ಯಾಪ್ ಸಿಕ್ಕಿದೆ. ಹಾಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ MVP ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಪ್ರಶಸ್ತಿ ಸಿಕ್ಕಿದೆ. ಸೂಪರ್ ಸಿಕ್ಸರ್ ಮತ್ತು ಸೂಪರ್ ಸ್ಟ್ರೈಕರ್ ಪ್ರಶಸ್ತಿಗಳು ಕೂಡ ವೈಭವ್ ಪಾಲಿಗೆ ಬಂದಿದೆ. ಜೊತೆಗೆ ಟಾಟಾ ಸಿಯಾರಾ ಕಾರು ಕೂಡ ಇವರಿಗೆ ಸಿಕ್ಕಿದೆ. ಪ್ರಶಸ್ತಿಗಳ ರೂಪದಲ್ಲೇ ಬರೋಬ್ಬರಿ 55 ಲಕ್ಷ ರೂಪಾಯಿ ನಗದು ಬಹುಮಾನ ಇವರಿಗೆ ಸಿಕ್ಕಿದೆ. ICC ಅಧ್ಯಕ್ಷ ಜೈ ಶಾ ಜೊತೆ ಕುಳಿತು ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಿದ್ದಾರೆ ಈ ಸ್ಟಾರ್ ಆಟಗಾರ. ಅಂದರೆ ಇವರ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ಬೋದು. ನಿನ್ನೆ ನಡೆದಂಥ IPLನಲ್ಲಿ ಇವರು ಯಾರ ಜೊತೆ ಕುತ್ಕೊಂಡು ನೋಡಿದ್ರು, ಮ್ಯಾಚ್ನ ನೋಡಿದ್ರು ಅನ್ನೋದೇ ಸಾಕ್ಷಿ ಇವರ ಪ್ರಭಾವ ಯಾವ ರೀತಿ ಇದೆ ಅನ್ನೋದಕ್ಕೆ. ಹಾಗೆ 15ರ ಪ್ರಾಯದಲ್ಲೇ ವೈಭವ್ ಕೋಟ್ಯಾಧಿಪತಿ ಆಗಿದ್ದಾರೆ. ಅಷ್ಟು ಒಂದು ಕಡೆ ಫೇಮ್ ಇದೆ, ಹಾಗೆ ಅದ್ರ ಜೊತೆ ಒಳಗೊಳಗೆ ಮನಿ ಕೂಡ ಬರ್ತಾ ಇದೆ. 15ರ ಪ್ರಾಯದಲ್ಲೇ ಕೋಟ್ಯಾಧಿಪತಿ ಆಗಿದ್ದಾರೆ. ಒಂದೇ ಸೀಸನ್ನಲ್ಲಿ ವೈಭವ್ ಗಳಿಸಿದ ಒಟ್ಟು ಅಂದಾಜು ಮೊತ್ತ 2.5ರಿಂದ 2.5ರಿಂದ 3 ಕೋಟಿ, 3.10 ಕೋಟಿ. ರಾಜಸ್ಥಾನ್ ರಾಯಲ್ಸ್ ತಂಡದಿಂದ ಸಿಕ್ಕ ಒಪ್ಪಂದದ ಮೊತ್ತ 1.10 ಕೋಟಿ, ಅಂದರೆ ಆಕ್ಷನಲ್ಲಿ ಬಿಡ್ ಮಾಡಿ ಪರ್ಚೇಸ್ ಮಾಡಿದ್ದು. ಆಡಿದ 16 ಪಂದ್ಯಗಳಿಂದ ಲಭಿಸಿದ ಒಟ್ಟು ಪಂದ್ಯದ ಶುಲ್ಕ 1.20 ಕೋಟಿ. ಹಾಗೆ ಪ್ರತಿ ಪಂದ್ಯಕ್ಕೆ 7.5 ಲಕ್ಷದಂತೆ ವೈಭವ್ ಖಾತೆಗೆ ಬೃಹತ್ ಮೊತ್ತ ಜಮೆಯಾಗಿದೆ. ಎಮರ್ಜಿಂಗ್ ಪ್ಲೇಯರ್ ಮತ್ತು ಸೀಸನ್ನ ಸೂಪರ್ ಸಿಕ್ಸಸ್ ಪ್ರಶಸ್ತಿಯಿಂದ ತಲಾ 10 ಲಕ್ಷ ಗಳಿಕೆಯಾಗಿದೆ. ಒಟ್ಟು ಪ್ರಶಸ್ತಿ ಮತ್ತು ನಗದು ಬಹುಮಾನಗಳ ರೂಪದಲ್ಲೇ ಬಂದಿದೆ ಲಕ್ಷ ಹಣ. ಆರೆಂಜ್ ಕ್ಯಾಪ್ ಗೆದ್ದು ಇತಿಹಾಸ ಬರೆದ ಕಿಶೋರನಿಗೆ ಹಣದ ಹೊಳೆಯೇ ಹರಿದು ಬರ್ತಾ ಇದೆ. ಕೇವಲ ಫೇಮ್ ಮಾತ್ರ ಅಲ್ಲ, ಅಥವಾ ಕೇವಲ ಪ್ರಶಸ್ತಿಗಳು ಮಾತ್ರ ಅಲ್ಲ, ಒಂದಷ್ಟು ಇಷ್ಟು ಚಿಕ್ಕ ವಯಸ್ಸಿಗೇನೆ ಕೋಟ್ಯಾಧಿಪತಿ ಆಗಿದ್ದಾರೆ. ಅದು ಕೇವಲ ಯಾವುದು ಲಕ್ಕಿಂದ ಅಲ್ಲ,
ತಮ್ಮ ನಿರಂತರ ಪರಿಶ್ರಮದಿಂದ ಒಟ್ಟಾರೆಯಾಗಿ ಒಂದು ಕಡೆ RCB ಗೆದ್ದು ಒಂದು ಹೊಸ ಇತಿಹಾಸವನ್ನು ಬರೆದಿದೆ. ವೈಭವ್ ಸೂರ್ಯವಂಶಿ IPL ಅಂತ ಅಂದರೆ ಬಹುಶಃ ಎಲ್ರಿಗೂ ನೆನಪಾಗೋದು ವೈಭವ್ ಸೂರ್ಯವಂಶಿ ಅವರ ಅಬ್ಬರ. ನಿಜಕ್ಕೂ ಮುಂದೆ ಭವಿಷ್ಯದಲ್ಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಒಂದು ಒಳ್ಳೆ ಭವಿಷ್ಯ ಇವರಿಗೆ ಸಿಕ್ಕೇ ಸಿಗುತ್ತೆ, ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ.